ಸ್ನೇಹಿತರೆ ನಮಸ್ಕಾರ. ಕೆಲವು ಸಲ ಚಿಕ್ಕ ಚಿಕ್ಕ ವಿಚಾರಗಳು ಕಣ್ರಿ, ಆದರೆ ಅದು ತುಂಬ ದೊಡ್ಡ ಸಂಗತಿ ಆಗಿಬಿಡ್ತದೆ. ಇಲ್ಲೂ ಕೂಡ ಹಾಗೆ. ಈ ರಶ್ಮಿಕಾ ಮಂದಣ್ಣ ವಿಜಯ್ ದೇವರಕೊಂಡ ಮದುವೆಗೆ ಇವರು ನನ್ನನ್ನು ಮದುವೆಗೆ ಕರೆದಿಲ್ಲ ಅಂತಲೇ ಒಬ್ಬ ಅಭಿಮಾನಿ, ಪುಟ್ಟ ಅಭಿಮಾನಿ ತುಂಬ ಕೋಪವನ್ನು ಮಾಡ್ಕೊಂಡಿದ್ಲು. ಕೇವಲ ಕೋಪ ಮಾಡ್ಕೊಂಡಿದ್ದು ಮಾತ್ರ ಅಲ್ಲ, ಒಂದು ವಿಡಿಯೋನೂ ಕೂಡ ಮಾಡಿಬಿಟ್ಟಿದ್ಲು. ನನ್ನನ್ನು ಮದುವೆಗೆ ಕರೆದಿಲ್ಲ, ಸ್ವೀಟೇ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಪುಟ್ಟ ಬಾಲಕಿ ಕೋಪವನ್ನು ಮಾಡ್ಕೊಂಡಿದ್ಲು. ಆದರೆ ಇದನ್ನು ಗಮನಿಸಿದಂಥ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ಅವರು ಒಂದು ವಿಶೇಷವಾದಂತಹ ಆತಿಥ್ಯವನ್ನು ಮಾಡಿದ್ದಾರೆ. ಆ ಪುಟ್ಟ ಬಾಲಕಿ ಖುಷಿಯಾಗೋದು ಮಾತ್ರವಲ್ಲ, ಇಡೀ ಈ ಮನುಕುಲವೇ ಖುಷಿ ಪಡಬೇಕು, ಅಥವಾ ಈ ವಿಜಯ್ ಮತ್ತು ರಶ್ಮಿಕಾ ಅವರ ಅಭಿಮಾನಿಗಳೂ ಕೂಡ ಸಂತೋಷ ಪಡಬೇಕು. ಪ್ರತಿಯೊಬ್ಬರು ಕೂಡ ಮನುಷ್ಯನನ್ನು ಪ್ರೀತಿಸುವಂತಹ ವ್ಯಕ್ತಿಗಳು ಕೂಡ ಸ್ಫೂರ್ತಿಯಾಗಿ ತೆಗೆದುಕೊಳ್ಳಬೇಕು. ಇಂಥದ್ದೊಂದು ಕೆಲಸವನ್ನು ಮಾಡಿಬಿಟ್ಟಿದ್ದಾರೆ. ಮನೆಗೆ ಕರೆಸ್ಕೊಂಡಂತಹ ರಶ್ಮಿಕಾ ಮತ್ತು ವಿಜಯ್ ಈ ಪುಟ್ಟ ಬಾಲಕಿಗೆ ಮಾಡಿದಂಥ ಆತಿಥ್ಯದ ಬಗ್ಗೆ ಈಗ ಭಾರೀ ಚರ್ಚೆಗಳು ನಡೀತಿದ್ದಾವೆ. ಯಾವ ರೀತಿಯಾದಂಥ ಚರ್ಚೆ? ತುಂಬ ಪಾಸಿಟಿವ್ ಆದಂಥ ಚರ್ಚೆ. ಹೇಗೆ, ಯಾಕೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಇತ್ತೀಚೆಗಷ್ಟೇ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಂತಹ ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಸತಿ ಪತಿಗಳಾಗಿ ಹೊಸ ಜೀವನದ ಮೊದಲ ಹೆಜ್ಜೆಗಳನ್ನು ಇಡ್ತಾ ಇದ್ದಾರೆ ಜಂಟಿಯಾಗಿ. ಇಷ್ಟು ದಿನಗಳ ಕಾಲ ಗುಟ್ಟಾಗಿದ್ದಂಥ ಇವರ ಪ್ರೀತಿ ಯಾವಾಗ ಮದುವೆಯ ಸಂಗತಿ ಬಂತೋ ಆಗ ರಟ್ಟಾಯಿತು. ಅದಾದ ಬಳಿಕ ನಿರಂತರವಾಗಿ ಇದರ ಬಗ್ಗೆ ಚರ್ಚೆಗಳೂ ಕೂಡ ನಡೀತಾ ಇದ್ದಾವೆ. ಇನ್ನು ಮದುವೆಯ ವಿಚಾರಕ್ಕೆ ಬಂದರೆ, ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ತುಂಬ ಅದ್ಧೂರಿಯಾಗಿ ರಾಜಸ್ಥಾನದಲ್ಲಿ ಮದುವೆ ಆಗ್ತಾರೆ. ಹೈದರಾಬಾದ್ನಲ್ಲಿ ರಿಸೆಪ್ಷನನ್ನೂ ಕೂಡ ಮಾಡಿಕೊಳ್ತಾರೆ. ಇನ್ನು ಈ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣಗೆ ಇಡೀ ಜಗತ್ತಿನಾದ್ಯಂತ ಅಭಿಮಾನಿಗಳಿದ್ದಾರೆ. ದೇಶದಾದ್ಯಂತನೂ ಕೂಡ ಅಭಿಮಾನಿಗಳಿದ್ದಾರೆ. ರಾಜ್ಯದಾದ್ಯಂತನೂ ಕೂಡ ಅಭಿಮಾನಿಗಳಿದ್ದಾರೆ. ಯಾವ ರಾಜ್ಯದಾದ್ಯಂತ? ಕೇವಲ ಕರ್ನಾಟಕ ಅಲ್ಲ, ತೆಲುಗು, ತಮಿಳು, ಹೀಗೆ ಎಲ್ಲ ಭಾಷೆಗಳನ್ನು ಮಾತನಾಡುವಂಥ ಜನರಿಗೂ ಕೂಡ ಈ ಜೋಡಿ ಅಂದರೆ ಇಷ್ಟ. ಇವರು ವೈಯಕ್ತಿಕವಾಗಿಯೂ ಕೂಡ ಇಷ್ಟ. ರಶ್ಮಿಕಾ ಅವರಿಗೆ ಅದೇ ಕಾರಣಕ್ಕೆ ಇವತ್ತಿಗೆ ಸಿನಿಮಾ ರಂಗದಲ್ಲಿ ಈ ಪ್ರೀತಿ ಸಿಗ್ತಾ ಇರುವಂಥದ್ದು. ಇಂತಹ ವಿಜಯ್ ಮತ್ತು ರಶ್ಮಿಕಾ ಮಂದಣ್ಣ ಅವರು ಮದುವೆ ಆದಂಥ ಸಂದರ್ಭದಲ್ಲಿ ಒಬ್ಬ ಅಭಿಮಾನಿಗೆ ಕರೀಲಿಲ್ಲ ಅನ್ನುವಂಥದ್ದು ಆಕೆಯ ಬೇಸರ ಆಗಿತ್ತು. ಈ ದಂಪತಿಯು ತಮ್ಮ ಪುಟ್ಟ ಅಭಿಮಾನಿಯೊಬ್ಬರನ್ನು ಕರೆದಿಲ್ಲ ಅಂತೇಳ್ಬಿಟ್ಟು ಆಕೆ ಸುದೀರ್ಘವಾದಂಥ ವಿಡಿಯೋವನ್ನು ಮಾಡಿ ಆಕ್ರೋಶವನ್ನು ಹೊರಗಡೆ ಹಾಕಿದ್ಲು, ಅಸಮಾಧಾನವನ್ನು ಕೂಡ ತೋರ್ಪಡಿಸಿದ್ಲು. ಯಾಕೆ ನನ್ನನ್ನು ಮದುವೆ ಕರೆದಿಲ್ಲ, ಮದುವೆ ಕರೆದು ಒಂದು ಸ್ವೀಟ್ ಕೊಡ್ಬೋದಾಗಿತ್ತಲ್ವಾ ಅನ್ನುವಂಥದ್ದು ಆಕೆಯ ಬೇಸರ ಆಗಿತ್ತು. ಇದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗಿತ್ತು. ಇದಾದ ಬಳಿಕ ಯಾವಾಗ ಈ ವಿಚಾರ ರಶ್ಮಿಕಾ ಮತ್ತು ವಿಜಯ್ ಗಮನಕ್ಕೆ ಹೋಯಿತೋ, ಇವರು ಒಂದು ದಿಟ್ಟವಾದಂಥ ನಿಲುವನ್ನು ತೆಗೆದುಕೊಂಡಿದ್ದಾರೆ. ತಕ್ಷಣಕ್ಕೆ ಅಲರ್ಟ್ ಆಗಿದ್ದಾರೆ. ಆ ಪುಟ್ಟ ಅಭಿಮಾನಿಯ ಮನವನ್ನು ಗೆದ್ದಿದ್ದಾರೆ. ಈ ಮೂಲಕ ಕೇವಲ ಆಕೆಯ ಹೃದಯ ಗೆಲ್ಲೋದು ಮಾತ್ರವಲ್ಲ, ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ, ಮಲಯಾಳಂ, ಕೇರಳ, ತಮಿಳುನಾಡು ಎಲ್ಲ ಕಡೆಯ ಈ ಫ್ಯಾನ್ಸ್ಗಳ ಹೃದಯವನ್ನು ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಬಾಲಕಿಯನ್ನು ಹೈದರಾಬಾದಿಗೆ ಕರೆಸ್ಕೊಂಡು, ತಮ್ಮ ನಿವಾಸಕ್ಕೆ ಕರೆಸ್ಕೊಂಡು ಪ್ರೀತಿಯಿಂದ ಆತಿಥ್ಯವನ್ನು ನೀಡಿದ್ದಾರೆ. ಆ ವಿಡಿಯೋವನ್ನು ಬಾಲಕಿ ತನ್ನ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹಂಚಿಕೊಂಡಿದ್ದಾಳೆ. ಇದೀಗ ಸಿಕ್ಕಾಬಟ್ಟೆ ವೈರಲ್ ಆಗಿದೆ. ಹೌದ್ರಿ, ಮೊನ್ನೆ ಫೆಬ್ರವರಿ 28ರಂದು ರಶ್ಮಿಕಾ ಮತ್ತು ವಿಜಯ್ ಅದ್ಧೂರಿಯಾಗಿ ಮದುವೆ ಆಗ್ತಾರೆ. ಈ ಸಂದರ್ಭದಲ್ಲಿ ಪುಟ್ಟ ಬಾಲಕಿಯೊಬ್ಬಳು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋವನ್ನು ಹಂಚಿಕೊಂಡಿದ್ಲು. ನಾನು ನಿಮ್ಮ ಅಭಿಮಾನಿ ಅಲ್ವಾ, ನನ್ನನ್ನು ಯಾಕೆ ಮದುವೆಗೆ ನೀವು ಕರೆದಿಲ್ಲ? ಎಲ್ರಿಗೂ ಕೂಡ ಲಡ್ಡು ಕೊಡ್ತಾ ಇದ್ದೀರಾ, ಅನ್ನದಾನವನ್ನು ಕೂಡ ಮಾಡ್ತಾ ಇದ್ದೀರಾ, ನನಗೆ ಮಾತ್ರ ಇಲ್ವಾ ಅಂತಲೂ ಕೂಡ ಮುಗ್ಧವಾಗಿ ಪ್ರಶ್ನೆಯನ್ನು ಮಾಡಿದ್ಲು. ಈ ವಿಡಿಯೋನ ಕಂಡು ಮನಸೊತ್ತಿದ್ದಂಥ ವಿಜಯ್ ದೇವರಕೊಂಡ ನಿನ್ನನ್ನು ಮನೆಗೆ ಊಟಕ್ಕೆ ಕರಿತೀನಿ ಅಂತಲೂ ಕೂಡ ಭರವಸೆಯನ್ನು ಕೊಟ್ಟಿದ್ದರು. ಕೊಟ್ಟ ಮಾತಿನಂತೆಯೇ ಈ ದಂಪತಿ ಇತ್ತೀಚೆಗೆ ಆ ಬಾಲಕಿ ಮತ್ತು ಕುಟುಂಬವನ್ನು ಮನೆಗೆ ಕರೆದಿದೆ. ಇನ್ಸ್ಟಾಗ್ರಾಮ್ನಲ್ಲಿ ಹಂಚಿಕೊಳ್ಳಲಾದಂಥ ವಿಡಿಯೋದಲ್ಲಿ ವಿಜಯ್ ಆ ಪುಟ್ಟ ಬಾಲಕಿಯನ್ನು ಎತ್ಕೊಂಡು ಮುದ್ದಾಡಿದ್ದಾರೆ. ರಶ್ಮಿಕಾ ಮಂದಣ್ಣ ಆಕೆಯ ತಟ್ಟೆಗೆ ಲಡ್ಡುಗಳನ್ನು ಬಡಿಸಿ ಪ್ರೀತಿಯಿಂದ ಮುತ್ತನ್ನು ನೀಡಿದ್ದಾರೆ. ವಿಜಯ್ ಕೂಡ ಆಕೆಗೆ ಪ್ರೀತಿಯಿಂದ ಊಟವನ್ನು ಬಡಿಸಿದ್ದಾರೆ. ನಾವಿಬ್ಬರು ಫ್ರೆಂಡ್ಸ್ ಅಲ್ವಾ ಅಂತೇಳ್ಬಿಟ್ಟು ಬಾಲಕಿ ಕೇಳಿದಾಗ ವಿಜಯ್ ಮತ್ತು ರಶ್ಮಿಕಾ ನಗುತ್ತಾ ಹೌದು ಅಂತಲೂ ಕೂಡ ಹೇಳಿದ್ದಾರೆ. ಇನ್ನೂ ಇಷ್ಟು ಮಾತ್ರವಲ್ಲ, ಈ ಭೇಟಿಯ ಬಗ್ಗೆ ಬರೆದುಕೊಂಡಿರುವಂಥ ಬಾಲಕಿಯ ಕುಟುಂಬ ರಿಯಲ್ ಟು ರಿಯಲ್ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ಅವರನ್ನು ಅವರ ಮನೆಯಲ್ಲಿ ಭೇಟಿ ಮಾಡಿದ್ದು ಅದ್ಭುತವಾದಂಥ ಅನುಭವ. ಅವರು ನಮ್ಮನ್ನು ಅತ್ಯಂತ ಆತ್ಮೀಯವಾಗಿ ಬರಮಾಡಿಕೊಂಡ್ರು. ಇಬ್ಬರೂ ಕೂಡ ತುಂಬ ಸರಳ ವ್ಯಕ್ತಿತ್ವದವರು ಅಂಥೇಳಿ ಸಂತಸವನ್ನು ಹಂಚಿಕೊಂಡಿದ್ದಾರೆ.
ತನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಹಾಕಿಕೊಂಡಂಥ ಬಾಲಕಿ ನಂತರ ಈ ವಿಡಿಯೋ ವೈರಲ್ ಆಗಿದ್ದನ್ನು ನೋಡಿ ಅಚ್ಚರಿಪಟ್ಟಿದ್ದಾಳೆ. ಇನ್ಫ್ಯಾಕ್ಟು ರಶ್ಮಿಕಾ ಮತ್ತು ವಿಜಯ್ಗೂ ಕೂಡ ಇದು ಸಹಜವಾಗಿ ಅಚ್ಚರಿಗೆ ಕಾರಣ ಆಗಿದೆ ಮತ್ತು ಅಭಿಮಾನಿಯ ಮೇಲಿರುವಂಥ ಪ್ರೀತಿಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ವೃತ್ತಿ ಜೀವನದ ವಿಚಾರಕ್ಕೆ ಬಂದರೆ ರಶ್ಮಿಕಾ ಮತ್ತು ವಿಜಯ್ ಶೀಘ್ರದಲ್ಲೇ ರಣಬಾಲಿ ಚಿತ್ರದಲ್ಲಿ ಒಂದಾಗಿ ನಟಿಸಲಿದ್ದಾರೆ. ಗೀತಾ ಗೋವಿಂದಂ, ಡಿಯರ್ ಕಾಮ್ರೇಡ್ ಸಿನಿಮಾಗಳ ಬಳಿಕ ಮತ್ತೆ ಮದುವೆ ಆದ ಬಳಿಕ ಗಂಡ ಹೆಂಡತಿ ಒಟ್ಟಿಗೆ ನಟಿಸ್ತಿರುವಂಥ ಸಿನಿಮಾ ಇದು. ಈ ಸಂದರ್ಭದಲ್ಲಿ ಇವರು ಈ ಅಭಿಮಾನಿಗೆ ಕೊಟ್ಟಂತಹ ಒಂದು ಅಭಿಮಾನವನ್ನು ಅಥವಾ ಪ್ರೀತಿಯನ್ನು ಕಂಡು ಎಲ್ಲರೂ ಕೂಡ ಅಚ್ಚರಿಪಟ್ಟಿದ್ದಾರೆ. ಯಾರೇ ಇಂಥವರು ಈ ಕಾಲದಲ್ಲೂ ಕೂಡ ಇದ್ದಾರೆ, ಮನೆಗೆ ಅಭಿಮಾನಿಯನ್ನು ಕರೆದು ಊಟ ಹಾಕೋರು ಇದ್ದಾರಾ ಅಂತಲೂ ಕೂಡ ಅಚ್ಚರಿಪಟ್ಟಿದ್ದಾರೆ ಮತ್ತು ಹೆಮ್ಮೆ ಪಟ್ಟಿದ್ದಾರೆ. ರಶ್ಮಿಕಾ ಬಗ್ಗೆ, ವಿಜಯ್ ಬಗ್ಗೆ ಒಳ್ಳೆ ಮಾತುಗಳನ್ನು ಆಡ್ತಿದ್ದಾರೆ. ಇದು ಅತ್ಯಂತ ಖುಷಿಯ ವಿಚಾರ. ಏನೇ ಆದರೂ ಕೂಡ ಯಾವುದೇ ಹಂತಕ್ಕೆ ಹೋಗಿದ್ರೂ ಕೂಡ ಅಭಿಮಾನಿಗಳನ್ನು ಮರೆತೇನೂ ಕೂಡ ಇಲ್ಲ. ಇಲ್ಲೂ ಕೂಡ ಈ ಪುಟ್ಟ ಅಭಿಮಾನಿಯ ಆಸೆಯನ್ನು ಈಡೇರಿಸೋದ್ರ ಮೂಲಕ ಬದುಕು ಮತ್ತು ಈ ಬದುಕಲ್ಲಿ ಬರುವಂತಹ ಕೆಲವೊಂದಷ್ಟು ಸನ್ನಿವೇಶಗಳು ಹೇಗಿರ್ತವೆ ಅನ್ನೋದನ್ನು ಕೂಡ ಇವರಲ್ಲಿ ಮೆಲುಕು ಹಾಕ್ತಾ ತಮ್ಮ ಅಭಿಮಾನಿಗೆ ವಿಶೇಷ ಪ್ರೀತಿಯನ್ನು ಕೊಟ್ಟಿರೋದು ಕೂಡ ಇಲ್ಲಿ ಒಂದು ವಿಶೇಷ ಅಂತಲೇ ಎಲ್ಲರೂ ಕೂಡ ಬಣ್ಣಿಸ್ತಾ ಇದ್ದಾರೆ. ಒಟ್ಟಾರೆ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಅವರ ಈ ನಡೆಯ ಬಗ್ಗೆ, ಅಭಿಮಾನಿಯನ್ನು ಮನೆಗೆ ಕರೆದು ಊಟವನ್ನು ಹಾಕಿ ಆಕೆಗೆ ಖುಷಿಪಡಿಸಿದ್ರ ಬಗ್ಗೆ ಸಹಜವಾಗಿ ಎಲ್ಲ ಕಡೆಯಿಂದಲೂ ಕೂಡ ಮೆಚ್ಚುಗೆಯ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ನಿಮ್ಮ ಮೆಚ್ಚುಗೆಯ ಮಾತುಗಳೇನು, ನಿಮಗೇನು ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.